ದ್ವೇಷ ಭಾಷಣ ಮಾಡಿದ್ರೆ ಜೈಲು ಗ್ಯಾರಂಟಿ. ದ್ವೇಷ ಅಪರಾಧಗಳ ವಿಧೇಯಕ 2025 ಮತೀಯ ಸಂಘರ್ಷವನ್ನ ತಡೆಗಟ್ಟೋದಕ್ಕೆ ಹೊಸ ವಿಧೇಯಕವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ದ್ವೇಷ ಭಾಷಣ ಮಾಡಿದ್ರೆ ಜೈಲು ಗ್ಯಾರಂಟಿ. ಹಾಗಾಗಿ ಭಾಷಣ ಮಾಡೋರು ಸ್ವಲ್ಪ ಈ ಒಂದು ವಿಚಾರವನ್ನ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ನಾವೇನು ಮಾತನಾಡ್ತಾ ಇದ್ದೀವಿ, ಏನೋ ಒಂದು ಮಾತಿನ ಧಾಟಿಯಲ್ಲಿ ನಾನು ಆಡ್ಬಿಟ್ಟೆ ಅನ್ನುವ ಹಾಗಿಲ್ಲ. ದ್ವೇಷ ಅಪರಾಧಗಳ ವಿಧೇಯಕ 2025 ಮಂಡನೆ ಮಾಡೋದಕ್ಕೆ ಸಿದ್ಧತೆಗಳಾಗಿದೆ. ಮತೀಯ ಸಂಘರ್ಷವನ್ನ ತಡೆಗಟ್ಟುವುದಕ್ಕೆ ಈ ಒಂದು ಹೊಸ ವಿಧೇಯಕವನ್ನ ತೆಗೆದುಕೊಂಡು ಬರಲಾಗ್ತಾ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ದ್ವೇಷ ಭಾಷಣ ಮಸೂದೆ ಅನುಮೋದನೆ ಸಿಗುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ದ್ವೇಷ ಭಾಷಣ ಮಾಡಿದ್ರೆ ನೋಡಿ 3 ವರ್ಷಗಳ ಕಾಲ ಜೈಲು ಫಿಕ್ಸ್. ಬೆಳಗಾವಿ ಅಧಿವೇಶನದಲ್ಲಿ ಮಂಡನೆ ಆಗ್ಲಿಕ್ಕಿದೆ ಈ ಒಂದು ಮಸೂದೆ. ದ್ವೇಷ ಬಿತ್ತುವ ಮತ್ತು ಪ್ರಚೋದಿಸಿದ್ರೆ ಕೇಸ್ ದಾಖಲಾಗುತ್ತೆ. ಧರ್ಮ, ಜನಾಂಗೀಯ, ಜಾತಿ ನಿಂದನೆ, ಭಾಷೆ ಕುರಿತು ಹಾನಿಯನ್ನ ಮಾಡುವಂತಿಲ್ಲ. ಇದು ಬಹಳ ಇಂಪಾರ್ಟೆಂಟ್ ಆಗಿತ್ತು ನೋಡಿ. ಭಾಷೆ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮ ಕನ್ನಡ ಭಾಷೆಗೆ ಅವಮಾನವನ್ನ ಮಾಡ್ತಾ ಇದ್ರು, ಈ ಒಂದು ದ್ವೇಷ ಅಪರಾಧಗಳ ವಿಧೇಯಕವನ್ನ ತೆಗೆದುಕೊಂಡು ಬಂದರೆ ಇದಕ್ಕೆ ಕಡಿವಾಣ ಬೀಳುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿದೆ. ಅಪರಾಧ ಸಾಬೀತಾದರೆ 3 ವರ್ಷ ಜೈಲು ಶಿಕ್ಷೆ ಪ್ರಕಟ ಆಗುತ್ತೆ. ಸೊ ಹಾಗಾಗಿ ಈ ಭಾಷಣ ಮಾಡೋರು ಯೋಚನೆ ಮಾಡಬೇಕು, ಇನ್ನು ಮುಂದೆ ಭಾಷಣ ಯಾವ ರೀತಿಯಾಗಿ ಮಾಡಬೇಕು ಅಂತ ಹೇಳಿ ಒಂದಷ್ಟು ತಯಾರಿ ಮಾಡ್ಕೊಂಡು ಬಂದರೆ ಒಳಿತು. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ದುರ್ಗೇಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದುರ್ಗೇಶ್, ದ್ವೇಷ ಅಪರಾಧಗಳ ವಿಧೇಯಕ ಮಂಡನೆ ಮಾಡುವುದಕ್ಕೆ ಸಿದ್ಧತೆಗಳು ಆಗಿದೆ. ಇದಕ್ಕೆ ಅನುಮೋದನೆ ಸಿಗುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ, ಮತ್ತೆ ಈ ಒಂದು ಮಸೂದೆಯನ್ನ ಯಾಕೆ ಜಾರಿ ಮಾಡಬೇಕು ಅಂತ ಹೇಳಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ. ಎಸ್ ರಮ್ಯಾ, ಏನು ರಾಜ್ಯದಲ್ಲಿ ದ್ವೇಷ ಭಾಷಣ ಮತ್ತು ಮತೀಯ ಸಂಘರ್ಷವನ್ನು ತಡೆಗಟ್ಟಬೇಕನ್ನುವ ನಿಟ್ಟಿನಲ್ಲಿ ಈ ಒಂದು ಹೊಸ ವಿಧೇಯಕವನ್ನ ಈಗ ಜಾರಿ ಮಾಡೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಪ್ರಮುಖವಾಗಿ ಕಳೆದ ಜೂನ್ನಿಂದಲೂ ಕೂಡ ಗೃಹ ಸಚಿವರು ಮತ್ತು ಇಲಾಖೆ ಸಾಕಷ್ಟು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನವನ್ನು ಮಾಡಿದೆ. ಸಾಕಷ್ಟು ಸಮಿತಿಗಳಿಂದ ವರದಿಯನ್ನು ಕೂಡ ಪಡೆದಿದೆ. ಜೊತೆಗೆ ಮತ್ತು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಆಗ್ತಿರುವಂತಹ ಭಾಷಣಗಳ ಮೇಲೆ ಯಾವ ರೀತಿ ಘಟನೆಗಳಾಗ್ತದೆ, ಕೋಮು ದ್ವೇಷ ಹರಡುವಿಕೆ ಆಗಿರಬಹುದು, ಶಾಂತಿಯನ್ನ ಕದಡುವಂತಹ ಕೆಲಸಗಳಾಗಬಹುದು, ಅದೆಲ್ಲವನ್ನು ಕೂಡ ತಡೆಗಟ್ಟುವುದಕ್ಕೆ ಅನ್ನೋದಕ್ಕೆ ಈ ಒಂದು ಹೊಸ ವಿಧೇಯಕವನ್ನ ಈಗ ಸಚಿವ ಸಂಪುಟದಲ್ಲಿ ಒಂದು ಚರ್ಚೆಗೆ ಕರಡನ್ನು ಇಡಲಾಗಿದೆ. ಈ ಒಂದು ಕ್ಯಾಬಿನೆಟ್ ನಲ್ಲಿ ಈ ಒಂದು ಬಿಲ್ ಅನ್ನು ಪಾಸ್ ಮಾಡುವ ಮೂಲಕ ಮುಂಬರುವಂತಹ ಬೆಳಗಾವಿ ಅಧಿವೇಶನದಲ್ಲಿ 2 ಉಭಯ ಸದನಗಳಲ್ಲಿ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡುವ ಮೂಲಕ ರಾಜ್ಯದಲ್ಲಿ ಹೊಸ ಕಾನೂನು ತರುವುದಕ್ಕೆ ಮುಂದಾಗ್ತಾ ಇದೆ. ಪ್ರಮುಖವಾಗಿ ಕರಾವಳಿ ಭಾಗದಲ್ಲಿ ಕೋಮು ದ್ವೇಷ ಹರಡುವಂತಹ ಕೆಲವೊಂದಿಷ್ಟು ಭಾಷಣಕಾರರು ಭಾಷಣಗಳಿಂದ ದ್ವೇಷದ ಶಾಂತಿಯುತ ಘಟನೆಗಳನ್ನ ಎಲ್ಲವೂ ಕೂಡ ಕದರುವುದ ಕೆಲಸ ಆಗ್ತಾ ಇತ್ತು. 2 ಗುಂಪುಗಳ ನಡುವೆ ಸಂಘರ್ಷ ಆಗ್ತಾ ಇತ್ತು. ಅದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಗಲಭೆಗಳಾಗ್ತಾ ಇತ್ತು. ಅದೆಲ್ಲವನ್ನು ಕೂಡ ಕಂಟ್ರೋಲ್ಗೆ ತರಬೇಕನ್ನುವ ನಿಟ್ಟಿನಲ್ಲಿ ಹೊಸದಾಗಿ ಈ ಒಂದು ವಿಧೇಯಕವನ್ನು ಮಾಡಲಾಗಿದೆ. ಹೀಗಾಗಿ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಈಗ ವಿಚಾರ ಚರ್ಚೆ ಆಗ್ತಾ ಇದೆ. ಇದರ ಒಂದು ಅನುಮೋದನೆ ಪಡೆಯುವ ಮೂಲಕ ಬೆಳಗಾವಿ ಸೆಷನ್ನಲ್ಲಿ ಈ ಒಂದು ವಿಧೇಯಕವನ್ನು ಮಂಡನೆ ಮಾಡುವ ಮೂಲಕ ರಾಜ್ಯದಲ್ಲಿ ಆಗುವಂತಹ ಕೋಮು ಗಲಭೆ, ಕೋಮು ದೇಶ ಹರಡುವಂತವರ ಮೇಲೆ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗ್ತಿದೆ. ಪ್ರಮುಖವಾಗಿ ಈ ಒಂದು ದ್ವೇಷವನ್ನ ಹರಡುವಂತಹ ಜನರಿಗೆ ಅಥವಾ ವ್ಯಕ್ತಿಗೆ ಆಗಿರಬಹುದು, ಗುಂಪಿಗೆ 3 ವರ್ಷ ಜೈಲು ಶಿಕ್ಷೆ ಮತ್ತು 5,000 ದಂಡವನ್ನ ಕೆಲಸವನ್ನು ಮಾಡ್ತಾ ಇದೆ. ಪ್ರಮುಖವಾಗಿ ಜಾತಿ ಸಂಘರ್ಷ ಆಗಿರಬಹುದು, ಭಾಷಣ ಆಗಿರಬಹುದು, ಜೊತೆಗೆ ಲಿಂಗ ವಿಚಾರವಾಗಿ. ದುರ್ಗೇಶ್ ನೋಡಿ, ಯಾವ ರೀತಿಯಾದಂತಹ ಭಾಷಣ ಅಪರಾಧ ಶಿಕ್ಷಾರ್ಹ ಅಂತ ಖಂಡಿತ ರಮ್ಯ, ಅದನ್ನೇ ಹೇಳಕ್ ಬರ್ತಾ ಇದೆ. ಯಾಕಂದ್ರೆ ಈಗ ಜಾತಿ ಆಧಾರದಲ್ಲಿ ಭಾಷಣವನ್ನು ಮಾಡ್ತಾರೆ. ಅದರಲ್ಲೂ ಕೂಡ ಹಿಂದೂ ಮುಸ್ಲಿಂ ಅನ್ನುವಂತ ರಮ್ಯಾ ಜನಾಂಗೀಯ ನಿಂದನೆ ಆಗಿರಬಹುದು, ಭಾಷಾ ವಿಚಾರವಾಗಿರಬಹುದು,
ರಾಜಕೀಯವಾಗಿ ಭಾಷಣಗಳು ಮಾಡ್ತಿರುವಂತರಾಗಿರ್ಬೋದು, ಹಿಂದೂ ಮುಸ್ಲಿಂ ಆಗಿರ್ಬೋದು, ಲಿಂಗದ ವಿಚಾರಕ್ಕೂ ಕೂಡ ಭಾಷಣವನ್ನು ಮಾಡುವಂತಿರ್ಬೋದು, ಏನು ಪ್ರಮುಖವಾಗಿ ಕೋಮು ದ್ವೇಷವನ್ನು ಹರಡುವಂತಹ ನಿಟ್ಟಿನಲ್ಲಿ ಯಾರೆಲ್ಲ ಭಾಷಣವನ್ನು ಮಾಡ್ತಾರೆ ಅಂತವರ ಮೇಲೆ ಕಠಿಣ ಕ್ರಮಕ್ಕೆ ಸರ್ಕಾರ ಮುಂದಾಗಿರುವಂತದ್ದು. ಪ್ರಮುಖವಾಗಿ 3 ವರ್ಷ ಜೈಲು ಶಿಕ್ಷೆ, 5,000 ದಂಡವನ್ನು ಏನೋ ವಿಧಿಸ್ತಾ ಆಗ್ತಾ ಇದೆ. ಆದರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದಂತ ಅಂಶ ಏನಂದ್ರೆ, ಓರ್ವ ವ್ಯಕ್ತಿ ಭಾಷಣ ಮಾಡಿದ್ರೆ ವ್ಯಕ್ತಿಯ ಮೇಲೆ ಗುಂಪಿನ ಒಂದು ಗುಂಪು ಕೋಮು ದ್ವೇಷಕ್ಕೆ ಕಾರಣವಾದರೆ ಅವರ ಮೇಲೆ, ಅಂದ್ರೆ ಈಗ ಶ್ರೀರಾಮ್ ಸೇನೆ ಆಗಿರ್ಬೋದು, SDPI ಆಗಿರ್ಬೋದು, ಇಂತಹ ಸಂಘಟನೆಗಳಾಗಿರ್ಬೋದು, ಸಾಕಷ್ಟು ಭಾಷಾ ವಿಚಾರಕ್ಕೂ ಕೂಡ ಗಲಭೆಗಳು ಬೆಳಗಾವಿಯಲ್ಲಾಗುತ್ತೆ. ಜೊತೆಗೆ ಹಿಂದೂ ಮುಸ್ಲಿಂ ಅನ್ನೋ ಕಾರಣಕ್ಕೆ ಶಿವಮೊಗ್ಗ ಮತ್ತು ಕರಾವಳಿ ಭಾಗದಲ್ಲೂ ಕೂಡ ಒಂದಿಷ್ಟು ಗಲಭೆಗಳಾಗ್ತಾ ಇದ್ವು. ಅದೆಲ್ಲವನ್ನು ಕೂಡ ಕಂಟ್ರೋಲ್ಗೆ ತರಬೇಕು ಅನ್ನೋದು ಒಂದ್ ಕಡೆ ಆದ್ರೆ, ಕರಾವಳಿ ಭಾಗದಲ್ಲಿ ರಾಜಕೀಯವಾಗಿ ಭಾಷಣಗಳು ಮಾಡ್ತಾರೆ ಅಂತದ್ದು ಕೂಡ ಬಹಳಷ್ಟು ಪ್ರಮುಖವಾಗಿ ಗಲಭೆಗಳಿಗೆ ಕಾರಣ ಆಗ್ತಾ ಇತ್ತು. ಈಗ ಅದೆಲ್ಲವನ್ನು ಕೂಡ ನಿಯಂತ್ರಣಕ್ಕೆ ತರುವುದಕ್ಕಾಗಿ ಈ ಒಂದು ಹೊಸ ಬಿಲ್ ಅನ್ನ ಮಾಡಿರುವಂತದ್ದು. ಬೆಳಗಾವಿಯ ಸೆಷನ್ ಟೈಮ್ ನಲ್ಲಿ ಈ ಒಂದು ವಿಚಾರ ವಿಧೇಯಕ ಮಂಡನೆ ಆಗುತ್ತೆ. ಅದಾದ ಬಳಿಕ ರಾಜ್ಯ ಸರ್ಕಾರ ಯಾವ ರೀತಿ ರೂಲ್ಸ್ ಗಳನ್ನು ಮಾಡಿ ಮತ್ತು ಶಿಕ್ಷಣ ಯಾವ ರೀತಿ ವಿಧಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ.